Good morning students and welcome to another video on biology classes. So I am Dr. Ashish Singh, a faculty of biology. So in the previous class we have seen the first chapter nalli baruvantavu ಕೆಲವೊಂದು basic terms followed by some important questions of that chapter. We'll see on this planet you find different organisms. You take plants or you take animals. We say this plant is belonging to that particular group. This animal ಈ ಒಂದು ಗ್ರೂಪಿಗೆ ಸೇರ್ಪಡ್ತದ, ಈ ಒಂದು ಪ್ರಾಣಿ ಈ ಗ್ರೂಪಿಗೆ ಸೇರ್ತದ, ಈ ಜಾತಿಗೆ ಸೇರ್ತದ ಅಂಥೇಳಿ ಇದನ್ನು ಯಾವ ರೀತಿ ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ಯಾವ ರೀತಿ ಕ್ಯಾಟಗರೈಸ್ ಮಾಡಿದರು. ಸೊ ಆ ಒಂದು ಸೈನ್ಸ್ ಇಟ್ ವಾಸ್ ವೆರಿ ಮಚ್ ಎಸೆನ್ಷಿಯಲ್ ವೆನ್ ವಿ ನ್ಯೂ ದಟ್ ಆನ್ ದಿಸ್ ಅರ್ತ್ ವಿ ಫೌಂಡ್ ಲೈಫ್, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ದೇರ್ ವಾಸ್ ಅ ನೀಡ್ ಫಾರ್ ಆರ್ಗ್ಯಾನಿಸಮ್ಸ್. ಅಂದರೆ ವೆನ್ ಡ್ಯೂರಿಂಗ್ ದ ಕ್ಲಾಸಿಫಿಕೇಶನ್ ಸಿಸ್ಟಮ್ ದೇರ್ ವೇರ್ ಮೆನಿ ಸೈಂಟಿಸ್ಟ್ ಹೂ ಥಾಟ್ ಆಫ್ how to categorize the living organisms. So these were the concern. So there was a need for categorizing these living organisms. Which organism, ಯಾವ ಆರ್ಗ್ಯಾನಿಸಮ್ ಅನ್ನು ನಾವು ಪ್ಲಾಂಟ್ಸ್ ಅಂತ ಹೇಳಬೇಕು, ಯಾವ ಆರ್ಗ್ಯಾನಿಸಮ್ಸ್ ಅನ್ನು ಆನಿಮಲ್ಸ್ ಅಂತ ಹೇಳಬೇಕು ಅಂತ ಹೇಳಿ. So this was the question. So when we knew that living organisms are there on this earth, but ಅವುಗಳನ್ನು ಯಾವ ರೀತಿ ಕ್ಯಾಟಗರೈಸ್ ಮಾಡಬೇಕು ಅನ್ನೋದು ಕ್ವಶನ್ ಇತ್ತು scientific community ಮುಂದೆ. So there was a need for classification. So the scientific approach ಅಂದರೆ ಸಿಸ್ಟಮ್ಯಾಟಿಕಲಿ ಸೈಂಟಿಫಿಕ್ ಮೂಲಾಧಾರಗಳನ್ನು ಕನ್ಸಿಡರ್ ಮಾಡಿಕೊಂಡು ಇವು ಆರ್ಗ್ಯಾನಿಸಮ್ಸನ್ನು ಈ ಗ್ರೂಪಿಗೆ ಸೇರ್ಪಡಿಸೋದು, ಈ ಆರ್ಗ್ಯಾನಿಸಮ್ಸನ್ನು ಈ ಗ್ರೂಪಿಗೆ ಸೇರ್ಪಡಿಸೋದು ಅಂತ ದಿಸ್ ಪರ್ಟಿಕ್ಯುಲರ್ ಬ್ರಾಂಚ್ ಆಫ್ ಸೈನ್ಸ್, ದ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಆಫ್ ಕ್ಯಾಟಗರೈಸಿಂಗ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಅದನ್ನು ಏನಂತ ಕರೆದರು? ಸಿಸ್ಟಮ್ಯಾಟಿಕ್ಸ್. ದ ಸ್ಟಡಿ ವೇರ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕ್ಯಾಟಗರೈಸ್ಡ್ ಕನ್ಸಿಡರಿಂಗ್ ದ ಸಿಸ್ಟಮ್ಯಾಟಿಕ್ ಅಪ್ರೋಚ್, ಸೈಂಟಿಫಿಕ್ ಅಪ್ರೋಚನ್ನು ಕನ್ಸಿಡರೇಷನಲ್ಲಿ ಇಟ್ಕೊಂಡು ದೇ ಹ್ಯಾವ್ ಬಿನ್ ಕ್ಯಾಟಗರೈಸ್ಡ್. ದಟ್ science we call it as systematics. And there is a branch of this particular science that is termed as taxonomy. The branch of biology that deals with the study of classification of the living organisms systematically to their respective groups. We call it as taxonomy. So all the living organisms, there are different varieties. In plants only we find different varieties of plant. In animals only we find different varieties of animals. So they are diverse. Vibhinnate. So that is called biodiversity. Diversity means different types. ವಿಭಿನ್ನತ ಎದರಲ್ಲಿ? ಜೀವಿಗಳಲ್ಲಿ. ರೈಟ್? ಟ್ಯಾಕ್ಸಾನಮಿ ಆ್ಯಂಡ್ ಬಯೋಡೈವರ್ಸಿಟಿ ಇವೆರಡು ಭಾಳ ಕ್ಲೋಸ್ ಕನೆಕ್ಷನ್ ಅದ ರೀ. ಓಕೆ? ಆ್ಯಂಡ್ ದೀಸ್ ಬಯೋಡೈವರ್ಸಿಟಿ ಇಟ್ ಡಿಫೈನ್ಸ್ ದ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ on this planet. ಅಂದರೆ what different types of animals, different types of plants are present on this earth. So ಇದಕ್ಕೆ when we categorize the living organisms, when we say green plants ಅಲ್ಲಿ ಈ ಪ್ಲಾಂಟ್ ಇದು, ಈ ಪ್ಲಾಂಟ್ ಇದು, ಲೈಕ್ ಜಸ್ಟ್ ಆಸ್ ಐ ಸೆಡ್, ನಾವೊಂದು ಎಕ್ಸಾಂಪಲ್ ಹೇಳಿದೆ, ನೀಮ್ ಟ್ರೀ ಅಂತ ಹೇಳ್ತೀವಿ ನಾವು. ನೀಮ್ ಟ್ರೀ ಅಂತ ಹೇಳಿದಾಗ ರೈಟ್, ಮ್ಯಾಂಗೋ ಟ್ರೀ, ಟೊಮ್ಯಾಟೊ ಪ್ಲಾಂಟ್. Okay, animals we say cat, dog, right, tiger. We know when we think of this,
ಸಮ್ ಪಿಕ್ಚರ್ ಕಮ್ಸ್ ಬಿಫೋರ್ ಯುವರ್ ಮೈಂಡ್. ಅಂದರೆ ಇದನ್ನು ನೇಮಿಂಗ್ ಹ್ಯಾಂಗ್ ಮಾಡಿದ್ರು ಅನ್ನೋದು ಕ್ವೆಶನ್. ಇದನ್ನು ನೇಮಿಂಗ್ ಹ್ಯಾಂಗ್ ಮಾಡಿದ್ರು ಅನ್ನೋದು ಕ್ವೆಶನ್. ಸೊ ಬೇರೆ ಬೇರೆ ಥರದ ಬೇರೆ ಬೇರೆ ಕಡೆ ವಿ ನೋ ದೀಸ್ ಆರ್ ಕಾಮನ್ ನೇಮ್ಸ್, ಬಟ್ ಆ್ಯಕ್ಚುಲಿ ವೆನ್ ವಿ ಸ್ಪೀಕ್ ಅಬೌಟ್ ಮ್ಯಾಂಗೋ ಟ್ರೀ, ಓಕೆ, ಲೈಕ್ ವಿ ಸೇ ಹ್ಯೂಮನ್ ಬೀಯಿಂಗ್ಸ್. ಹ್ಯೂಮನ್ ಬೀಯಿಂಗ್ಸ್ ಅಂದಾಗ ಇಟ್ ಈಸ್ ಜಸ್ಟ್ ಅ ಕಾಮನ್ ನೇಮ್, ಬಟ್ ಸೈಂಟಿಫಿಕಲಿ ಇಟ್ ಹ್ಯಾಸ್ ಗಾಟ್ ಸಮ್ ನೇಮ್. ಹೋಮೋಸೇಪಿಯನ್ಸ್ ಇದು ಸೈಂಟಿಫಿಕ್ ನೇಮ್ ಅದ ರೀ. scientific name. There are two names. One is common name, another is scientific name. So universally throughout the world ಒಂದೇ ಹೆಸರು ಅಂತ ಗೊತ್ತಾಗೋದಕ್ಕೆ ಸೈಂಟಿಫಿಕ್ ಕಮ್ಯುನಿಟಿ ಅದರ ಒಂದು ಆರ್ಗನಿಸಮ್ಸನ್ನು ನೇಮಿಂಗ್ ಕೊಡಲಾಯಿತು. ದಿಸ್ ಟೈಪ್ ಆಫ್ ನೇಮ್ ವಾಟ್ ಐ ಹ್ಯಾವ್ ರಿಟನ್, ಇದನ್ನು ಈ ಥರದ ಹೆಸರು ಹ್ಯೂಮನ್ ಬೀಯಿಂಗ್ಸನ್ನು ಹೋಮೋಸೇಪಿಯನ್ಸ್ ಅಂತಾರೆ. ಮ್ಯಾಂಗೋ, ಮ್ಯಾಗ್ನಿಫೆರಾ ಇಂಡಿಕಾ. This is a scientific name. Mango is a common name. Human beings is a common name, but scientific name is this. Throughout the world, it should be known with a single name. That system of naming the living organisms scientifically is called binomial nomenclature system. The systematic approach of naming the organism. Nomenclature ಅಂತ ವರ್ಡ್ ಬಂದಾಗ ನೇಮಿಂಗ್ ದ ಆರ್ಗನಿಸಮ್, ನಾಮಕರಣ, that is nomenclature. Binomial nomenclature, naming the organism with two names. Two names means one, this example, this you take, this name defines the genus to which it belongs. This name defines the specific epithet. Specific epithet means this is the genus name, this is a species name. More on this I will tell you. To understand what is genus, species, ನಿಮಗೆ taxonomic category ಹೇಳಬೇಕು. There are 7 taxonomic categories. Okay. This binomial nomenclature system was first introduced by the scientist Carolus Linnaeus. Linnaeus. Carolus Linnaeus was a scientist who introduced the system of naming the organism with two names, that is we call binomial nomenclature system. So this binomial nomenclature system, when we say plants, so animals, throughout the world there is a scientific community, one organization, one authority is there, right? So worldwide, to name the plants, to name the animals, there is a scientific body andre who is responsible for naming the organisms, so that ऐसा एक scientific community है, ಇದೊಂದು scientific community ಅದ ರೀ, ಅದೇನು ಮಾಡ್ತದೆ ಅಂತಂದರೆ which takes care of naming any organism. ಅಂದರೆ ಯಾವುದೇ ಒಂದು ಆರ್ಗ್ಯಾನಿಸಮ್, when I say ಮ್ಯಾಗ್ನಿಫೆರಾ ಇಂಡಿಕಾ, ಮ್ಯಾಂಗೋ, ಅಥವಾ ಹ್ಯೂಮನ್ ಬೀಯಿಂಗ್ಸ್ ಹೋಮೋಸೇಪಿಯನ್ಸ್ ಅಂದಾಗ ಎವ್ರಿ ಸೈಂಟಿಸ್ಟ್ ಗೆಟ್ಸ್ ಟು ನೋ ಹಿ ಈಸ್ ಟಾಕಿಂಗ್ ಅಬೌಟ್, ಅವರನ್ನು ಆಟೋಮೆಟಿಕಲಿ ಗೊತ್ತಾಗುತ್ತದೆ ಹಿ ಈಸ್ ಟಾಕಿಂಗ್ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್ ಅಂಥೇಳಿ. ಸೊ ಅದಕ್ಕೆ ಒಂದು ಅಥಾರಿಟಿ ಇರಬೇಕು ವರ್ಲ್ಡ್ ವೈಡ್ ಎಲ್ಲರನ್ನ, ಅಂದರೆ ಈ ಒಂದು ನೇಮಿಂಗನ್ನು ನೇಮ್ ಫ್ರೇಮ್ ಮಾಡೋದಕ್ಕೆ ಒಂದು ಆರ್ಗನೈಸೇಷನ್. ಸೊ ದ್ಯಾಟ್ ಈಸ್ ICBN and ICZN. What is this ICBN, ICZN?
These two authorities are responsible for identification and nomenclature of the living organisms. For plants, ICBN, that means International Code for Botanical Nomenclature. International Code for Botanical Nomenclature. ICZN stands for International Code for Zoological Nomenclature. You take it as a assignment. Expand ICBN, expand ICZN. Okay, right. So illi nodi, I have displayed the rules of binomial nomenclature system. You can make a note of that and you should write it as assignment. Question will be asked, write the rules of biological nomenclature system. So naming the organisms with two names. What are the rules that needs to be followed? ಅಂದರೆ ಸುಮ್ಮನೆ ಈಗ ಹೋಮೋಸೇಪಿಯನ್ಸ್ ಅಂತ ಹೇಳಿದ್ರೆ ಅದಕ್ಕೆ ಅಥವಾ ಮ್ಯಾಗ್ನಿಫೆರಾ ಇಂಡಿಕಾ ಅಂತ ಹೇಳಿದ್ರೆ ಸುಮ್ಮನೆ ಅದಕ್ಕೆ ಹೆಸರು ಕೊಟ್ಟಿಲ್ಲ. There are some rules to be followed. Number 1, each name when you write. This nomenclature system actually is Latinized form. This is the Latinized form. Adakke this Latinized form is usually written in italics. ಸಾಮಾನ್ಯವಾಗಿ ಇವೆಲ್ಲ ನೇಮ್ಸ್ ದೇ ಆರ್ ಆಲ್ ಲ್ಯಾಟಿನೈಸ್ಡ್ ಫಾರ್ಮ್. ಅದಕ್ಕೆ ಅವುಗಳನ್ನು ನಾವು ಇಟಾಲಿಕ್ಸ್ ಫಾಂಟ್ನಲ್ಲಿ ಬರಿತೀವಿ. ಸೊ ದ ನೇಮ್ಸ್ ಶುಡ್ ಬಿ ರಿಟನ್ ಇನ್ ಇಟಾಲಿಕ್ಸ್. ಲೈಕ್ ಫಾರ್ ಎಕ್ಸಾಂಪಲ್, like this. This is italic font antive adukka. Okay, the same way. This is italic font. So every scientific word binomial nomenclature system nalli it should follow this rule, that if it is typed textbook nalli either written form typed form nalli ide, it should be mentioned, the organism name should be written in the italic font, italicized. Okay, then there are two names in each. There should be two names in, I'll nodri more particular agi the statement you can read on the screen I have displayed. So italic font, the first rule andre ita they are Latinized form, Latin language ನಿಂದ originate ಆಗಿರೋದ್ರಿಂದ ಇವುಗಳನ್ನ ನಾವು italic ರೂಪದಲ್ಲಿ ಬರಿತೀವಿ. Number 2, each binomial nomenclature ನಲ್ಲಿ ಪ್ರತಿಯೊಂದು ಆರ್ಗನಿಸಮ್ ನೇಮಿಂಗ್ ಏನಿದೆಯಲ್ಲ, it has got two names. It should contain two names, one indicating the genus to which it belongs and the another indicates the specific epithet. Andre species name, this indicates the species to which it belongs to. Right? So Magnifera indica, like this, Magnifera, some other species name you may have. Magnifera in genus nalle bhalashtu species gal irtave. Like for example of a name of a bacteria, I'll tell you Streptococcus pneumoniae anta ಒಂದು ಹೆಸರು. Streptococcus ಅನ್ನೋದು ಏನದ ಇಲ್ಲಿ genus name, pneumoniae ಅನ್ನೋದು ಏನದ species name. Streptococcus pyogenes
ಇಲ್ಲಿ ನೇಮ್ ಚೇಂಜ್ ಆಯ್ತು ನೋಡ್ರಿ, ಲಾಸ್ಟ್ ನೇಮ್ ಅಷ್ಟೇ ಚೇಂಜ್ ಮಾಡ್ತೀವಿ ನಾವು. ಅಂದರೆ ಈ ಸ್ಟ್ರೆಪ್ಟೋಕೋಕಸ್ ಜೀನಸ್ನಲ್ಲೇ ಭಾಳಷ್ಟು ಸ್ಪೀಸೀಸ್ ನೇಮ್ ಮೈಟ್ ಬಿ ದೇರ್. ಸೊ ಅದಕ್ಕೆ ಅಕಾರ್ಡಿಂಗ್ ಟು ಬೈನೋಮಿಯಲ್ ನಾಮೆನ್ಕ್ಲೇಚರ್ ರೂಲ್ಸ್, ವಾಟ್ ಇಟ್ ಸೇಸ್, ಈಚ್ ಆರ್ಗ್ಯಾನಿಸಮ್ ಶುಡ್ ಬಿ ನೇಮ್ಡ್ ವಿತ್ 2 names ರಿಟನ್ ಸೆಪರೇಟ್ಲಿ. ರೈಟ್, ಮ್ಯಾಗ್ನಿಫೆರಾ ಇಂಡಿಕಾ ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲಿ ದಿಸ್ ವರ್ಡ್ ಇಂಡಿಕೇಟ್ ದ ಜೀನಸ್ ಟು ವಿಚ್ बिलोंग्स टू दिस वर्ड. ये इंडिकेट ಮಾಡ್ತಾ, क्या इंडिकेट करता है? स्पीसीज नेम. मैग्नीफेरा एक जीनस में ही बहुत सारे स्पीसीज भी हो सकते हैं. ठीक है, राइट. तो third rule says that if at all it is typed, so then it should be typed in italic fonts. If it is hand written, जैसे मैं बोर्ड पे लिखा हूँ अभी, ಯಾವ ಥರ ಈ ರೀತಿ ಬರ್ದಿನಿ ನಾನು, ಓಕೆ, ಟೈಪ್ ಮಾಡಿದ್ರಲ್ಲಿ ಟೈಪ್ ರೂಪದಲ್ಲಿ ಇತ್ತು ಅಂತಂದರೆ ಈ ಫಾಂಟ್ ಯೂಸ್ ಮಾಡಬೇಕು, ಈ ಫಾಂಟ್ ಬಳಕೆ ಮಾಡಬೇಕು, ಇಟಾಲಿಕ್ಸ್ ಫಾಂಟ್ಸ್. इफ इट इज़ हैंड रिटन, ओके, जब अगर टाइप्ड रूप में है तो इटैलिक फॉन्ट में है तो अंडरलाइन करने की ज़रूरत नहीं. इटैलिक फॉन्ट नಲ್ಲಿದೆ अंडरलाइन ಮಾಡೋದು ಅವಶ್ಯಕತೆ ಬೇಕಿಲ್ಲ. इफ इट इज़ हैंड रिटन, the name, if it is hand written manually in our books, how we write it 2 names separately and separately underlined, and first word, first alphabet should always be capital letter followed by the second words, first alphabet should always be a small letter. That is why I have written like this. Homo sapiens, if I write Homo, yes, I am using the smaller case, small ABCD. Another example ಕೊಡ್ತೀನಿ, Streptococcus. This is the name of a bacteria. एक बैक्टीरिया का नाम है, ಒಂದು ಬ್ಯಾಕ್ಟೀರಿಯಾ ಹೆಸರು ಇದೆ ರೀ, Streptococcus pneumoniae. I cannot write it like this, it will be wrong. ಈ ಥರ ಬರೆದ್ರೆ ರಾಂಗ್ ಆಗ್ತದೆ, ತಪ್ಪಿದು. It should be written like this, Streptococcus pneumoniae. ಯಾಕೆ ಸರ್ ಹಿಂಗೆ ಬರೀಬೇಕು, ಏನು ಫರಕ್ ಬಿಡುತ್ತದ? ನಿಮೋನಿಯಾ ಅಂತ ಪೀಲಿಂದ ದೊಡ್ಡದು ಸ್ಟಾರ್ಟ್ ಮಾಡಿರಿ, ಸಣ್ಣ ಸ್ಟಾರ್ಟ್ ಮಾಡಿರಿ, ನೋ, ಅದಕ್ಕೆ ರೂಲ್ಸ್ ಅವ. ICBN ICZN ಫ್ರೇಮ್ ಮಾಡಿರೋ ರೂಲ್ಸ್ ಅವ, ಅದು ರೂಲ್ಸ್ ಫಾಲೋ ಮಾಡಬೇಕು. रूल्स दिया गया है ICBN और ICZN से, वो रूल्स फॉलो करना. क्या फ़र्क पड़ता सर, P छोटा रहने दो बड़ा रहने दो? नहीं, रूल्स आर रूल्स, दैट शुड बी फॉलोड. फाइन. लास्ट important rule says that is what I have already explained. So first word का first alphabet should always be capital and second word का first alphabet should be smaller. So these are the rules of, there also you can see I have, to make it a short, right, I have, for my understanding I have made it as points. These are the detailed rules elaborated for you. This you will find in textbook also. textbook का screenshot मैंने यहाँ पे लगाया है, ठीक है. whole topic I hope you followed. If not, do feel free always to make your concern get rectified. You just, unless and until you don't say we don't understand it. First of all, ಎದುರಾದ್ರೆ ಮುಂಚೆ ಇದ್ದಾಗೆ ನೀವು ಹೇಳಿದನ್ನು, means if at all what is going on, we might not be able to understand. We are just now are connected with the means of this mobile and YouTube. ಆದರೆ ನೀವು ನಮ್ಮನ್ನು ತಿಳಿಸಿದಾಗಲೇ ನಮಗೆ ಗೊತ್ತಾಗುತ್ತೆ, either you are following or not. If not, don't hesitate or feel always free to talk to us so that we will understand your concern and we will be solving your problem. Let it be subject or any other thing. All right. So that's all for this particular video, and now I will give you some assignment questions. ಇಲ್ಲಿ ಡಿಸ್ಪ್ಲೇ ಮಾಡಿ ನೋಡಿರಿ ಸ್ಕ್ರೀನ್ ಮೇಲೆ. ಈ ಕ್ವಶನ್ಸನ್ನು ಸಾಲ್ವ್ ಮಾಡಿರಿ ಆ್ಯಂಡ್
PDF ಆದಷ್ಟು ಕ್ವೆಶನ್ಸ್ ಸಿಗ್ತಾವೆ ನಿಮಗೆ. PDF ಐ ವಿಲ್ ಅಟ್ಯಾಚ್ ವಿತ್ ದಿಸ್ ವಿಡಿಯೋ ಇನ್ ದ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ ಕೆಳಗೆ ನೋಡಿರಿ, ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಂತ ಇರ್ತದೆ ರೀ, ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಗೂಗಲ್ ಡ್ರೈವ್ನಲ್ಲಿ ನಿಮಗೆ PDF ಇರ್ತದೆ, ಆ PDF ಡೌನ್ಲೋಡ್ ಮಾಡ್ಕೊಂಡು ಅದ್ರ ಕ್ವೆಶನ್ಸ್ ಆನ್ಸರ್ಸ್ ಬರಿಬೋದು. ಈ ಕ್ವೆಶನ್ಸ್ ಸಾಲ್ವ್ ಮಾಡಿರಿ, ರೈಟ್. ಆನ್ಸರ್ ಸಿಗಲಿಲ್ಲ ಅಂತಂದ್ರೇನು ಕೇಳ್ರಿ, ಆದರೆ ಬರಿಬೇಕು, ವರ್ಕ್ ಮಾಡಬೇಕು. ಓನ್ಲಿ ದೆನ್ PUC ಕಲಿಬೇಕು. 2 ವರ್ಷ ಇದೇ ರೂಲ್ಸ್ ಫಾಲೋ ಮಾಡಬೇಕು ನೀವು. ಆಲ್ ರೈಟ್. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಸಿ ಯು ಇನ್ ದ ನೆದರ್ ವಿಡಿಯೋ. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.